ಸಿದ್ದರಾಮಯ್ಯನವರು ತಮ್ಮ ತವರು ಕ್ಷೇತ್ರದಲ್ಲಿ ಅವ್ಯವಸ್ಥೆಯ ಆಗರವನ್ನು ತಾವು ಇವತ್ತು ನೋಡಬೇಕು. ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್.ಸಿ. ಮಹದೇವಪ್ಪನವರ ಮನೆಯ ಕೂಗಳತೆ ದೂರದಲ್ಲಿರುವಂಥ ಅಂಬೇಡ್ಕರ್ ವಸತಿ ಶಾಲೆಯ ಅನಾಚಾರದ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಸುಮಾರು 7 ವರ್ಷದ ಹಿಂದೆ ಮಂಜೂರಾದಂತಹ ಈ ಅಂಬೇಡ್ಕರ್ ವಸತಿ ಶಾಲೆಯ ಅಸಲಿ ಚಿತ್ರಣ ಏನು ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡ್ತಾ ಇದೆ. ಪಾಪ ಯಾವುದೋ ಊರಿನ ಯಾವುದೋ ಗ್ರಾಮದ ಬಡ ತಾಯಂದಿರು, ಆ ಬಡ ಪೋಷಕರು ತಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಹೇಳಿ ಹಾಸ್ಟೆಲ್ಗೆ ಕಳುಹಿಸಿದ್ರೆ, ವಸತಿ ಶಾಲೆಗೆ ಕಳುಹಿಸಿದ್ರೆ, ದಯನೀಯ ಪರಿಸ್ಥಿತಿಯ ವಸತಿ ಶಾಲೆಯ ಅಸಲಿ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಎಕ್ಸಾಕ್ಟ್ ಆಗಿ ನಾವಿರುವಂಥ ಜಾಗ ಈಗ ವರುಣಾ ಕ್ಷೇತ್ರದ ನಂಜನಗೂಡು ತಾಲೂಕಿನ 16 ಗ್ರಾಮದ ಈ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೆಸರಿನಲ್ಲಿ ನಡೀತಾ ಇರುವಂಥ ಈ ವಸತಿ ಶಾಲೆ. ಸುಮಾರು 150 ಮಕ್ಕಳು ಇಲ್ಲಿ ಇರ್ತಾರೆ. ರಾತ್ರಿ ಓದು, ಊಟ, ಪಾಠ ಎಲ್ಲವೂ ಕೂಡ ಇಲ್ಲೇ. ಆದರೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲದೆ ಆ ಮಕ್ಕಳು ದಿನ ಬೆಳಗಾದ್ರೆ ಇಲ್ಲಿನ ಪ್ರಾಂಶುಪಾಲರಿಗೆ ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಈ ಮಕ್ಕಳ ಮನೆಯವರು ಪ್ರತಿದಿನ ಮನೆಯಿಂದ ಹಣ ಕೊಟ್ಟು ಬಾಟಲ್ನಲ್ಲಿ ನೀರು ತೆಗೆದುಕೊಂಡು ಬಂದು ಮಕ್ಕಳಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ನೋಡಿ, ಇಲ್ಲೇ ಮಲಗ್ತಾರೆ, ಇಲ್ಲೇ ಊಟ ಮಾಡ್ತಾರೆ, ಸರಿಯಾಗಿ ಕೂರೋದಕ್ಕೂ ಕೂಡ ಏನೂ ಇಲ್ಲ. ಕಟ್ಟಡಗಳೆಲ್ಲವೂ ಕೂಡ ಬಿರುಕು ಬಂದಿದೆ. ಯಾವ ಕ್ಷಣದಲ್ಲಿ ಬಿದ್ದೋಗುತ್ತೆ ಗೊತ್ತಿಲ್ಲ. ಮಳೆ ಬಂದಾಗ ಸೋರುತ್ತೆ. ಮಕ್ಕಳಿಗೆ ಕುಡಿಯೋ ನೀರಿದೆಯಲ್ಲ, ಅದು ಕೊಳಕು ನೀರು ಬರುತ್ತೆ. ನೋಡಿ, ಎಲ್ಲ ಶಿಥಿಲಾವಸ್ಥೆಗೆ ತಲುಪಿರುವಂಥ ಈ ಗೋಡೆಗಳನ್ನು ಗಮನಿಸ್ತಾ ಇದ್ದೀರಿ. ಹಾವು, ಚೇಳು, ಮುಂಗುಸಿ, ಮತ್ತೊಂದು ಮಗದೊಂದು ಅಂಥೇಳಿ ವಿಷ ಜಂತುಗಳು ಬರುತ್ತೆ. ಒಂದು ಟೇಬಲ್ ಆದರೂ ಕೂಡ ಇಲ್ಲಿದೆಯಾ ನೋಡಿ. ಈ ಬೆಡ್ನಲ್ಲಿ ಮಕ್ಕಳು ಮಲಗ್ತಾರೆ. ಇದು ಮಾನ್ಯ ಸಮಾಜ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾಗಿರುವಂಥ ಮಾನ್ಯ ಎಚ್.ಸಿ. ಮಹದೇವಪ್ಪನವರ ಮನೆಯ ಕೂಗಳತೆ ದೂರದಲ್ಲಿರುವಂಥ ಈ ಅಂಬೇಡ್ಕರ್ ಹಾಸ್ಟೆಲ್ ಇದು. ನೋಡಿ, ಕಿತ್ತೋಗಿರುವಂಥ ಈ ಬೆಡ್ಗಳನ್ನು ಗಮನಿಸ್ತಾ ಇದ್ದೀರಾ. ಸಂಪೂರ್ಣವಾಗಿ ಹೋಗಿರುವಂಥ ಈ ನೆಲಹಾಸನ ಗಮನಿಸ್ತಾ ಇದ್ದೀರಿ. ಇಲ್ಲಿನ ಚಿತ್ರಣವನ್ನು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನ ಮಾಡುತ್ತೆ. ಅದು ಒಂದು ಅಪಾರ್ಟ್ ಆದರೆ ಇದು ಒಂದು ರೂಮ್. ಇಲ್ಲಿ ನೋಡಿ, ಬೋರ್ಡ್ ಕಾಣಿಸ್ಬೋದು ನೀವು. ಏನೂ ಇಲ್ಲ ಇಲ್ಲಿ, ಝೀರೋ ಮೇಂಟೆನೆನ್ಸ್. ಪಾಪ ಚಿಕ್ಕ ಮಕ್ಕಳು ಇಲ್ಲಿರ್ತಾರೆ, ಚಿಕ್ಕ ಮಕ್ಕಳಿರ್ತಾರೆ. ಗಾಳಿ ಇಲ್ಲ, ಬೆಳಕಿಲ್ಲ, ಕತ್ತಲು ಕವಿದಂಗಿದೆ. ನಾವು ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದ ವರದಿ ಪ್ರಸಾರ ಮಾಡಿ ಆದ ನಂತರ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ, ಬೆಡ್ನೆಲ್ಲ ಮುಚ್ಚೋ ಕೆಲಸ ಮಾಡಿದ್ದಾರೆ. ಇವರು ಬಂಡವಾಳ ಬಯಲಾಗಬಾರ್ದು ಅಂಥೇಳಿ ಮುಚ್ಚಿದ್ದಾರೆ. ಕಿತ್ತೋಗಿರುವಂಥದ್ದು ನೋಡಿ, ಈ ಕಬಾರ್ಡ್ ಅಂತೆ. ಮಕ್ಕಳು ಪಾಪ ಓದಿ ಈ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಕಲ್ತಂಥ ಮಗು ಡಾಕ್ಟರ್ ಆಗಬೇಕು, ವಿಜ್ಞಾನಿ ಆಗಬೇಕು, ಸೈನಿಕ ಆಗಬೇಕು, ಮತ್ತೊಂದಾಗಬೇಕು, ಮಗದೊಂದಾಗಬೇಕು. ಆದರೆ ಮೂಲಭೂತ ಸೌಕರ್ಯ ಇಲ್ಲದೆ ಆದಿವಾಸಿ ಜನರಿಗಿಂತಲೂ ಕೂಡ ಕಡೆಯಾಗಿ ನಡೆಸ್ಕೊಳ್ತಾ ಇರೋದು. ಒಂದು ವಿಶೇಷ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರದಲ್ಲೇ ಇರುವಂಥ ಈ ಹಾಸ್ಟೆಲ್ನ ಅವ್ಯವಸ್ಥೆಯ ಆಗರ ಕೂಗಳತೆ ದೂರದಲ್ಲಿರುವಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರುವಂಥ ಎಚ್.ಸಿ. ಮಹದೇವಪ್ಪನವರೇ, ವಿತ್ ಆಲ್ ರೆಸ್ಪೆಕ್ಟ್ ನಿಮ್ಮ ಮೇಲೆ ಗೌರವದಿಂದ, ಬಹಳ ಗೌರವದಿಂದ, ಮಾನ್ಯ ಮುಖ್ಯಮಂತ್ರಿಗಳ ವಿತ್ ಆಲ್ ರೆಸ್ಪೆಕ್ಟ್ ನಿಮ್ಮ ಮೇಲೆ ನಮ್ಗೆ ತುಂಬ ಗೌರವ ಇದೆ. ಆದರೆ ತಮ್ಮ ಕ್ಷೇತ್ರದಲ್ಲಿ ಈ ಹಾಸ್ಟೆಲ್ನ ತಾವು ನೋಡಿದ್ದೀರಾ? ತಮಗೆ ಗೊತ್ತಿದೆಯಾ ಇಲ್ಲಿದೆ ಅಂಥೇಳಿ? ಪ್ರಾಂಶುಪಾಲರ ಕೊಠಡಿಯನ್ನು ನಾನು ತೋರಿಸ್ತೀನಿ. ನಾವು ಸುದ್ದಿಯನ್ನು ಪ್ರಸಾರ ಮಾಡಿ ಆದ ನಂತರ ಮಾನ್ಯ ಪ್ರಾಂಶುಪಾಲರನ್ನ ರಜೆ ಮೇಲೆ ಕಳಿಸಿದ್ದಾರೆ. ಇಲ್ಲಿವರೆಗೂ ಏನು ಕಥೆ ಕಾಯ್ತಿದ್ರಾ ನೀವು? ಇಲ್ಲಿವರೆಗೂ ಏನು ಮಾಡ್ತಿದ್ರಿ ನೀವು? ನಾವು ಎಂಟರ್ ಆದ ನಂತರ ಇಲ್ಲಿ ಜೋಡಿಸಿರುವಂಥ ಕುರ್ಚಿಯನ್ನು ಗಮನಿಸ್ತಾ ಇದ್ದೀರಿ. ಇದು ಪ್ರಾಂಶುಪಾಲರ ಕಚೇರಿ. ಗೌರವಾನ್ವಿತ ಪ್ರಾಂಶುಪಾಲರು ಇಲ್ಲಿ ಕುಳಿತುಕೊಳ್ಳುವಂಥ ಆ ವ್ಯಕ್ತಿ ಇದ್ದಾರಲ್ಲ, ವಿತ್ ಆಲ್ ರೆಸ್ಪೆಕ್ಟ್ ನಿಮ್ಮ ಮೇಲೆ. ಆದರೆ ಆ ಮಕ್ಕಳು ಸುಮಾರು 150 ಜನ ಮಕ್ಕಳು ಈ ವಸತಿ ಶಾಲೆಯಲ್ಲಿ ದಿನ ಬೆಳಗಾದರೆ ಇಲ್ಲಿ ರೋಧಿಸ್ತಿದ್ದಂಥ ನರಕ ಯಾತನೆಯನ್ನು ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾವು ಬಂದ್ವಿ, ಸುದ್ದಿ ಪ್ರಸಾರ ಆಯಿತು ಅಂದ ತಕ್ಷಣ ನೀವು ಇದನ್ನು ಚೊಕ್ಕ ಮಾಡಿದ್ದೀರಿ, ಗುಡಿಸಿದ್ದೀರಿ, ಕ್ಲೀನ್ ಮಾಡಿದ್ದೀರಿ, ಇಲ್ಲಿರುವಂಥ ಏನು ಬಲೆಗಳಿದ್ದಾವಲ್ಲ ಅದನ್ನೆಲ್ಲ ತೆಗೆದಿದ್ದೀರಿ. ನಾಚಿಕೆ ಆಗ್ಬೇಕು ನಿಮಗೆ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಕ್ಷೇತ್ರದಲ್ಲೇ ಬೇರೆ ಯಾವುದು ಬೇಡ, ಸಿಂಗಾಪುರ ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ನಾವು ಅದು ಯಾವುದು ಕೇಳಲ್ಲ.
ಮೂಲಭೂತವಾಗಿ ಕೊಡಬೇಕಾದಂಥ ಸೌಕರ್ಯವನ್ನು ನೀವು ಈ ವಸತಿ ಶಾಲೆಗೆ ಕೊಟ್ಟಿಲ್ಲ ಅಂತ ಹೇಳಿದರೆ, ಒಬ್ಬ ರಾಷ್ಟ್ರ ನಾಯಕನ ಹೆಸರನ್ನು ಇಟ್ಕೊಂಡು ನಡೀತಾ ಇರುವಂಥ ಈ ವಸತಿ ಶಾಲೆ ಇವತ್ತು ಅವ್ಯವಸ್ಥೆಯ ಆಗರಾಗಿದೆ. 7 ವರ್ಷದ ಹಿಂದೆ ಮಂಜೂರಾಗಿದ್ದಂಥ ಈ ಶಾಲೆ ಒಂದು ಕಟ್ಟಡವೂ ಕೂಡ ಇಲ್ಲದೆ ಈ ರೀತಿಯ ಒಂದು ದಯನೀಯ ಪರಿಸ್ಥಿತಿಗೆ ತಲುಪಿರೋದು. ಮಕ್ಕಳ ಮನೆಯವರು ಇವತ್ತು ಮನೆಯಿಂದ ಬಾಟಲ್ ತಂದು ಮಕ್ಕಳಿಗೆ ಕುಡಿಯೋದಕ್ಕೆ ನೀರು ಕೊಡ್ತಿದ್ದಾರೆ ಅಂತ ಹೇಳಿದರೆ, ನಿಮ್ಮ ಹೊಣೆಗೇಡಿತನಕ್ಕೆ ಮತ್ತೊಂದು ಸಾಕ್ಷಿ ಬೇಕಾ ಅನ್ನೋದನ್ನು ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಪ್ರಶ್ನೆ ಮಾಡ್ತಾ ಇದೆ. ಕ್ಲೀನಿಂಗ್ ಎಲ್ಲ ಇವತ್ತು ಮಾಡಿದ್ದಾರೆ, 150 ಮಕ್ಕಳು ಇಲ್ಲಿ ಸ್ಟೇ ಇರ್ತಾರೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಈ ಒಂದು ಅವ್ಯವಸ್ಥೆಯ ಆಗರ ಸರಿ ಹೋಗೋವರೆಗೂ ಕೂಡ ಬಿಡೋದಿಲ್ಲ. ನಮ್ಮ ರಿಪೋರ್ಟರ್ ವಿನೋದ್ ಇಲ್ಲಿನ ಸಂಪೂರ್ಣ ಚಿತ್ರಣವನ್ನು ಆಲ್ರೆಡಿ ನಿಮ್ಮ ಮುಂದೆ ತೆರೆದಿಟ್ಟಿದ್ದಾರೆ. ಈಗ ರಿಪಬ್ಲಿಕ್ ಕನ್ನಡದ ಒಂದು ದೊಡ್ಡ ಟೀಮ್ ಕೂಡ ಇಲ್ಲಿಗೆ ಬಂದಿದೆ. ಇಲ್ಲಿನ ನೈಜ ಚಿತ್ರಣವನ್ನು, ಮಾನ್ಯ ಮುಖ್ಯಮಂತ್ರಿಗಳ ಹೊಣೆಗೇಡಿತನವನ್ನು, ಮಾನ್ಯ ಎಚ್ ಸಿ ಮಹದೇವಪ್ಪನವರು ಮೈಸೂರು ಉಸ್ತುವಾರಿ ಸಚಿವರ ಹೊಣೆಗೇಡಿತನವನ್ನು ಇವತ್ತು ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಎಕ್ಸ್ಪ್ಲೋಸ್ ಮಾಡುವಂಥ ಕೆಲಸ ಮಾಡುತ್ತೆ. ಓವರ್ ಟು ಸ್ಟುಡಿಯೋ.